ಹಲೋ ಫ್ರೆಂಡ್ಸ್, ಪ್ರಿಯಾಸ್ ರುಚಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರೆಸಿಪಿ ಗೆಣಸಿನ ಹಲ್ವಾ. ವಿಂಟರ್ ಸ್ಪೆಷಲ್ ಗೆಣಸಿನ ಹಲ್ವಾನ ಈಸಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಾನು ಒಂದು ಗೆಣಸನ್ನ ತಗೊಂಡಿದ್ದೀನಿ. ಈ ಗೆಣಸು ಅಂದಾಜು 200 ಗ್ರಾಮ್ ಇದೆ. ಇದನ್ನ ನಾನು ಸಿಪ್ಪೆ ತೆಗೆಯೋದಕ್ಕಿಂತ ಮುಂಚೆ ಕೈನ ನಾನು ಉಪ್ಪಿನ ನೀರಿನಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಉಪ್ಪಿನ ನೀರಿನಲ್ಲಿ ವಾಶ್ ಮಾಡ್ಕೊಂಡು ನಾವು ಈ ಸಿಪ್ಪೆನ ತೆಗೆಯೋದ್ರಿಂದ ನಮ್ ಕೈ ಕಪ್ಪಾಗೋದಿಲ್ಲ. ನೋಡಿ, ನೀವು ನೋಡಬಹುದು ಆಲೂಗೆಡ್ಡೆ ಸಿಪ್ಪೆ ತೆಗೆದಾಗ ಕೂಡ ಅದು ಕೂಡ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಅದು ಕಪ್ಪಾಗ್ಬಿಡುತ್ತೆ. ಅದೇ ರೀತಿ ಗೆಣಸು ಕೂಡ ತುಂಬಾ ಬೇಗನೆ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕಪ್ ಆಗ್ಬಾರ್ದು, ಅದು ಕಪ್ಪ ಆಗ್ಲಿಕ್ಕೆ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಮೊದಲು ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀವು ಇದನ್ನ ಉಪ್ಪಿನ ನೀರು ಒಳಗಡೆ 5 ನಿಮಿಷಗಳ ಕಾಲ ಹಾಕಿ ಇಡಬೇಕು. 5 ನಿಮಿಷಗಳ ಕಾಲ ಉಪ್ಪಿನ ನೀರಿನಲ್ಲಿ ನೆನೆ ಇಟ್ಟು ನೀವು ಇದನ್ನ ಚೆನ್ನಾಗಿರೋ ನೀರಿನಲ್ಲಿ ವಾಶ್ ಮಾಡಿದಾಗ ಇದು ಕಪ್ ಆಗೋದಿಲ್ಲ. ನೋಡಿ, ಇದನ್ನ ನಾನು ಅದೇ ರೀತಿಯಾಗಿ ಉಪ್ಪಿನ ನೀರಿನಲ್ಲಿ ಮೊದಲು ವಾಶ್ ಮಾಡ್ಕೊಂಡು ನಂತರ ಚೆನ್ನಾಗಿರೋ ನೀರಿನಲ್ಲಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದು ಕಪ್ಪಾಗಿಲ್ಲ. ಈಗ ಹಲ್ವಾ ಮಾಡೋದಕ್ಕೆ ನಾನೊಂದು ಚಿಕ್ಕ ಪ್ಯಾನ್ ನ ತಗೊಂಡಿದ್ದೀನಿ. ಈ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿರುವಂತಹ ಈ ಗೆಣಸನ್ನ ನಾನು ತುಪ್ಪದಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗೆಣಸು ತುಂಬಾ ಬೇಗನೆ ಬೆಂದ್ಬಿಡುತ್ತೆ. 5 ನಿಮಿಷಗಳ ಕಾಲ ನಾವು ತುಪ್ಪದಲ್ಲಿ ಫ್ರೈ ಮಾಡೋ ಅಷ್ಟೊತ್ತಿಗೆ ಅದು 80% ಅಷ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಬೇಯ್ತಾ ಇದೆ. ಇದು 5 ನಿಮಿಷಗಳ ಕಾಲ ಇದನ್ನ ಹೀಗೆ ನಾವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ನಾವು ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ಹಾಕಿ 2 ನಿಮಿಷ ನಾವು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಈ ಗೆಣಸು ಸಾಫ್ಟ್ ಆಗಿ ಬೇಯುತ್ತೆ. ನೋಡಿ, 2 ನಿಮಿಷ ಹಾಗೆ ಲೋ ಫ್ಲೇಮ್ ನಲ್ಲೇ ಇಟ್ಬಿಡೋಣ. 2 ನಿಮಿಷಗಳ ಕಾಲ ಆದ್ಮೇಲೆ ನಾನು ಇದಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಜಾಗದಲ್ಲಿ ಬೆಲ್ಲನ ಕೂಡ ಉಪಯೋಗಿಸಬಹುದು. ಸಕ್ಕರೆ ಕಡಿಮೆ ಹಾಕಿದಷ್ಟು ಇದು ಚೆನ್ನಾಗಿರುತ್ತೆ, ಯಾಕೆಂದ್ರೆ ಗೆಣಸಲ್ಲಿ ಆಲ್ರೆಡಿ ಸಕ್ಕರೆ ಸಿಹಿ ಅಂಶ ಇರೋದ್ರಿಂದ ನಾವು ಸಕ್ಕರೆ ಕಡಿಮೆ ಹಾಕಿದ್ರೇನೆ ಸಾಕು. ಸಕ್ಕರೆನ ಹಾಕಿ ನಾವು 3-4 ನಿಮಿಷಗಳ ಕಾಲ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಗೆಣಸು ಚೆನ್ನಾಗಿ ಬೆಂದ್ ಬಿಡುತ್ತೆ. ನೀವು ಇದು ನೀರ್ ಬಿಡೋಕೆ ಸ್ಟಾರ್ಟ್ ಆದ ತಕ್ಷಣ ನೀವು ಗೆಣಸು ಬೆಂದಿದೆಯೋ ಇಲ್ವೋ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ನೋಡಿ, 1 ಸ್ಪೂನ್ ನ ತಗೊಂಡಿದ್ದೀನಿ ನಾನು. 1 ಸ್ಪೂನ್ ನ ತಗೊಂಡು ಈ ರೀತಿಯಾಗಿ ನಾನು ಪ್ರೆಸ್ ಮಾಡಿ ನೋಡ್ತೀನಿ. ನಿಮ್ಗೆ ಆ ರೀತಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಕೈನಲ್ಲೇ ತಗೊಂಡು ಒಮ್ಮೆ ಈ ತರ ಹಿಚಕಿ ನೋಡಿ, ಈ ತರ ಬೆಂದಿರೋದು ಗೊತ್ತಾಗುತ್ತೆ ನಿಮ್ಗೆ. ಈಗ ಕೊನೆಗೆ ನಾನು ಒಂದು ಚಿಕ್ಕ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಹಾಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ. ಗೋಡಂಬಿ ಫ್ರೈ ಆದ್ಮೇಲೆ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿನ ಕೂಡ ಹಾಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಎರಡನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ನಾನು ಹಲ್ವಾಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನಾನು ಹಾಕೊಳ್ತಾ ಇದ್ದೀನಿ. ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿನ ಕೂಡ ಹಾಕೊಂಡಿದ್ದೀನಿ. ಎರಡನ್ನು ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಗೆಣಸಿನ ಹಲ್ವಾ ರೆಡಿ ಆಗಿದೆ. ನಮ್ಮನೆ ಶೈಲಿಯ ಸುಲಭವಾದ ರೀತಿಯಲ್ಲಿ ಗೆಣಸಿನ ಹಲ್ವಾ ತುಂಬಾನೇ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೊಸ ರುಚಿ ಕೂಡ. ಈ ವಿಂಟರ್ ಸೀಸನ್ ಅಲ್ಲಿ ಗೆಣಸಿನ ಐಟಮ್ಗಳನ್ನ ಮಾಡ್ಕೊಂಡು ತಿನ್ನೋದ್ರಲ್ಲೇ ತುಂಬಾ ಮಜಾ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮರಿದಲ್ಲೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು.